ಎಲ್ಲರಿಗೂ ನಮಸ್ಕಾರ. ನಮ್ಮ ಲೈಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 7 ಫೆಬ್ರವರಿ 2025 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ವಾಟ್ ವಾಸ್ ಗ್ರಾಸ್ ಅಬೌಟ್ ದ 12 ಬಿಲ್ಸ್ ಕೆಪ್ ಪೆಂಡಿಂಗ್ ಫಾರ್ 3 years SC to TN ಗವರ್ನರ್. ಈ ಇಶ್ಯೂ ಏನು ಅಂತಂದರೆ 2020ರಲ್ಲಿ ತಮಿಳುನಾಡು ಸರ್ಕಾರ ಏನಿದೆ, ತಮಿಳುನಾಡು ಗವರ್ನಮೆಂಟ್ ಏನಿದೆ, ಇದು ಕೆಲವು ಬಿಲ್ಸ್, ಒಂದು 12 ಬಿಲ್ಗಳನ್ನು ಆ್ಯಕ್ಚುಲಾಗಿ ಇವರು ಇಂಟ್ರೊಡ್ಯೂಸ್ ಮಾಡಿದರು. ಬಟ್ ಈ 12 ಬಿಲ್ಗಳಲ್ಲಿ ಯಾವುದೇ ಬಿಲ್ಗೂ ಆ 2020ಯಲ್ಲಿ ಗವರ್ನರ್ ಯಾವುದೇ ಬಿಲ್ಗೂ ಅಸೆಂಟನ್ನು ಕೊಡಲಿಲ್ಲ. ಮತ್ತು ಏನಾಯಿತು ಅಂದರೆ 2023 ನವಂಬರ್ನಲ್ಲಿ ತಮಿಳುನಾಡು ಸರ್ಕಾರ ಕೋರ್ಟ್ಗೆ ಹೋಯಿತು. ಏನು ಹೇಳ್ತು ಕೋರ್ಟಲ್ಲಿ ತಮಿಳುನಾಡು ಗವರ್ನಮೆಂಟ್ ಅಂದರೆ, ಗವರ್ನರ್ ಇಂಡೆಫಿನೆಟ್ ಆಗಿ ನಮ್ಮ ಬಿಲ್ಸ್ಗಳನ್ನು ಹಾಗೆ ಇಟ್ಟಿದ್ದಾರೆ. ಲೈಕ್ ಏನಿದು ಈ ವೆಟೋ ಪವರ್ ಏನಿದೆ, ಇಂಡೆಫಿನೆಟ್ ವೆಟೋ ಪವರನ್ನು ಅವರು ಪಾಕೆಟ್ ವೆಟೋನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋ ರೀಸನ್ ನಮಗೆ ಬೇಕು ಅಂತ ಗವರ್ನಮೆಂಟ್ ಕೇಳ್ತು, ತಮಿಳುನಾಡು ಗವರ್ನಮೆಂಟ್. ಸೊ ಆಗ ಏನು ಮಾಡಿದ್ರು ಅಂತಂದರೆ, ಈ ಗವರ್ನರ್ ಏನಿದ್ದಾರೆ ಇವರು 2 ಬಿಲ್ಗಳನ್ನು ಪ್ರೆಸಿಡೆಂಟ್ಗೆ ರೆಫರ್ ಮಾಡಿದ್ರು. ಬಿಕಾಸ್ ನಮಗೆ ಗೊತ್ತು ಆರ್ಟಿಕಲ್ 201ನಲ್ಲಿ ಇದನ್ನು ನಾವು ಮಾತಾಡ್ತೀವಿ, ಅಂದರೆ ಪ್ರೆಸಿಡೆಂಟ್ಗೆ ಬಿಲ್ಸನ್ನು ರೆಫರ್ ಮಾಡ್ಬೋದು ಅಂತ. ಸೊ ಆ ಒಂದು ಪವರನ್ನು ಯೂಸ್ ಮಾಡಿ 2 ಬಿಲ್ಲನ್ನು ಇಲ್ಲಿ ರೆಫರ್ ಮಾಡಿ ಇನ್ನು 10 ಬಿಲ್ಲನ್ನು ಮತ್ತೆ ಹಾಗೆ ಪೆಂಡಿಂಗ್ ಇಟ್ಟರು. ಓಕೆನಾ, ಇದು ಒಂದು ಇಶ್ಯೂ. ಮತ್ತೆ ಏನಾಯಿತು ಅಂತಂದರೆ, ಈ 2 ಬಿಲ್ಗೆ ಪ್ರೆಸಿಡೆಂಟ್ ಅಸೆಂಟನ್ನು ಕೊಟ್ಟಿದ್ದಾರೆ. ಬಟ್ ಈ ಒಂದು 10 ಬಿಲ್ಸ್ ಏನಿತ್ತು ಇದನ್ನು ಹಾಗೆ ಗವರ್ನರ್ ಪೆಂಡಿಂಗಲ್ಲಿ ಇಟ್ಟಿದ್ರಲ್ವಾ, ಇದನ್ನು ಮತ್ತೆ ಏನು ಮಾಡ್ತಾರೆ, ಯಾವಾಗ ಗವರ್ಮೆಂಟ್ ಪ್ರೆಷರನ್ನು ಹಾಕ್ತು ಗವರ್ನರು ಮತ್ತೆ ಈ 10 ಬಿಲ್ಸನ್ನು ಕೂಡ ಪ್ರೆಸಿಡೆಂಟ್ ಅಸೆಂಟ್ಗೆ ಕಳಿಸ್ತಾರೆ. ಬಟ್ ಸ್ಟಿಲ್ ಅಲ್ಲೂ ಕೂಡ ಪೆಂಡಿಂಗಲ್ಲಿರ್ತಾರೆ. ಸೊ ಇದನ್ನೆಲ್ಲ ನೋಡಿ ಸುಪ್ರೀಂ ಕೋರ್ಟ್ ಏನು ಕೇಳಿದೆ ಅಂತಂದರೆ, ಯಾಕೆ ಕರೆಕ್ಟ್ ರೀಸನ್ ಏನು, ಗವರ್ನರ್ ಅಸೆಂಟನ್ನು ಯಾಕೆ ಕೊಟ್ಟಿಲ್ಲ, ಯಾಕೆ ಇದನ್ನು ಏನಂತೀವಿ ಲೈಕ್ ಇಂಡೆಫಿನೇಟಾಗಿ ವಿತ್ ಹೋಲ್ಡ್ ಮಾಡಿದ್ಯಾಕೆ, ಪಾಕೆಟ್ ವೆಟೋನ ಯೂಸ್ ಮಾಡಿದ್ದಕ್ಕೆ ಕರೆಕ್ಟಾದ ರೀಸನನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಕೇಳಿದೆ. ವಿತ್ ರೆಸ್ಪೆಕ್ಟ್ ಟು ದಿಸ್ ನಾವು ನಮ್ಮ ಸ್ಟ್ಯಾಟಿಕ್ ಪಾರ್ಟ್ನ ನೋಡಿದರೆ ಆರ್ಟಿಕಲ್ 200 ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಗವರ್ನರ್ ಬಿಲ್ಗೆ ಅಸೆಂಟನ್ನು ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಮಾತಾಡಬೇಕು ಇಲ್ಲೇನಾಗ್ತಾ ಇದೆ, ಅಸೆಂಟ್ ಅಂದರೆ ಹೇಗೆ, ಈಗ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರ್ಬೋದು, ಇಲ್ಲ ಲೆಜಿಸ್ಲೇಟಿವ್ ಕೌನ್ಸಿಲ್ ಇರ್ಬೋದು, ಒಂದು ಬಿಲ್ಲನ್ನು ಪಾಸ್ ಮಾಡ್ತಾರೆ, ತದನಂತರ ಅದು ಗವರ್ನರ್ ಅಸೆಂಟ್ಗೆ ಹೋಗಬೇಕು. ಗವರ್ನರ್ಗೆ 3 ಆಪ್ಷನ್ ಇರುತ್ತೆ ಅಸೆಂಟ್ ಕೊಡೋವಾಗ. ಏನು, ಒಂದು ಹಿ ಕ್ಯಾನ್ ವಿತ್ ಹೋಲ್ಡ್, ಒಂದು ಹಿ ಕ್ಯಾನ್ ರಿಟರ್ನ್, ಇನ್ನೊಂದು ಹಿ ಕ್ಯಾನ್ ಅಸೆಂಟ್ ದ ಬಿಲ್. ರಿಟರ್ನ್ ಯಾವಾಗ ಮಾಡ್ಬೋದು ಅಂತಂದರೆ, ಇಟ್ ಈಸ್ ಅನ್ ಆರ್ಡಿನರಿ ಬಿಲ್ ಆದರೆ ಮಾತ್ರನೇ. ಮನಿ ಬಿಲ್ ಆಗಿದ್ದರೆ ಅದನ್ನ ರಿಟರ್ನ್ ಮಾಡೋದಕ್ಕೆ ಆಗೋದಿಲ್ಲ, ಅದು ಕೂಡ ನಮಗೆ ಗೊತ್ತಿದೆ. ಬಿಕಾಸ್ ಇಟ್ ಕಮ್ಸ್ ಅಂಡರ್ ಕ್ವಾಲಿಫೈಡ್ ವೆಟೋ. ಅದಾದಮೇಲೆ ಇಲ್ಲಿ 3 ಆಪ್ಷನ್ ಇದೆ, ಒಂದು ವಿತ್ ಹೋಲ್ಡಿಂಗ್, ಒಂದು ರಿಟರ್ನಿಂಗ್, ಒಂದು ಅಸೆಂಟ್. ಈ 3 ಆಪ್ಷನನ್ನು ಇದು ವಿತ್ ಹೋಲ್ಡ್ ಏನಿದೆ, ಈ ವಿತ್ ಹೋಲ್ಡಲ್ಲಿ ಅಕಸ್ಮಾತ್ ಯಾರು ಇಂಡೆಫಿನೆಟಾಗಿ ವಿತ್ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತಂದರೆ ಇಟ್ ಈಸ್ ಕಾಲ್ಡ್ ಆಸ್ ಪಾಕೆಟ್ ವೆಟೋ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ತಿಳಿದಿರಬೇಕಾಗಿದೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. A call for chaos. The US should push for a 2-state solution and not displace an entire people. ಈ ಆರ್ಟಿಕಲ್ ಏನಿದೆ, ಈ ಆರ್ಟಿಕಲ್ ಬಂದು ವಿತ್ ರೆಸ್ಪೆಕ್ಟ್ ಟು ಪ್ಯಾಲೆಸ್ಟೀನಿಯನ್ ಇಶ್ಯೂ ಏನಿದೆ ಅದರ ಕುರಿತಾಗಿ. ಓಕೆನಾ, ಏನಾಗ್ತಾ ಇದೆ ಅಂತಂದರೆ, ಈಗ USA ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಬಂದ ಮೇಲೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಒಂದು ಏನು ರಿಲೊಕೇಶನ್ ಈ ಪ್ಯಾಲೆಸ್ಟೀನಿಯನ್ಸ್ ಏನಿದ್ದಾರೆ ಫೋರ್ಸಿಬ್ಲಿ ಅಪ್ರಾಕ್ಸಿಮೇಟ್ಲಾಗಿ 2.3 ಮಿಲಿಯನ್ ಪೀಪಲ್, 2.3 ಮಿಲಿಯನ್ ಹತ್ತತ್ರ 20 ಲಕ್ಷ ಜನರನ್ನು, 20 ಲಕ್ಷ ಪ್ಯಾಲೆಸ್ಟೀನಿಯನ್ಸನ್ನು ಗಾಜಾಯಿಂದ ಆಚೆ ಹಾಕಬೇಕು, ಅಂದರೆ ಬೇರೆ ದೇಶಗಳಿಗೆ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ ಯಾವುದು ಟ್ರಂಪ್ ಅಡ್ಮಿನಿಸ್ಟ್ರೇಷನ್. ಸೊ ಇದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಏನಂತ ಟರ್ಮ್ ಮಾಡಿದ್ದಾರೆ ಅಂದರೆ ನಕ್ಬಾ ಅಂತ ಟರ್ಮ್ ಮಾಡ್ತಾ ಇದ್ದಾರೆ. ನಕ್ಬಾ NAKBA. ಸೊ ನಕ್ಬಾ ಅಂದರೆ ಅದರ ಮೀನಿಂಗ್ ಕ್ಯಾಟಸ್ಟ್ರೋಫ್ ಅಂತ. ಇದನ್ನು ಸೆಕೆಂಡ್ ನಕ್ಬಾ ಅಂತ ಕರಿತಾ ಇದ್ದಾರೆ. ಹಾಗಾದರೆ ಫಸ್ಟ್ ನಕ್ಬಾ ಯಾವಾಗಾಯಿತು ಅಂತ ನಾವು ನೋಡೋದಾದರೆ 1948 ಯಾವಾಗ ಪ್ಯಾಲೆಸ್ಟೀನಿಂದ ಇಸ್ರೇಲನ್ನು ಕ್ರಿಯೇಟ್ ಮಾಡಿದ್ರು. ಆ್ಯಕ್ಚುಲಾಗಿ ಪ್ಯಾಲೆಸ್ಟೀನ್ ಇದ್ದಿದ್ದನ್ನು ಇಸ್ರೇಲ್ ಆಗಿ ಅವರು ಪ್ಯಾಲೆಸ್ಟೀನ್ ಅನ್ನೋ ಒಂದು ದೊಡ್ಡ ದೇಶದಿಂದ ಇಸ್ರೇಲನ್ನು ಕ್ರಿಯೇಟ್ ಮಾಡಿದ್ದು. ಬಟ್ ಇಲ್ಲೇನಾಯಿತು ಅಂತಂದರೆ, ಇಸ್ರೇಲ್ ಕ್ರಿಯೇಟ್ ಮಾಡಿದ ತಕ್ಷಣ ಮೋರ್ ದ್ಯಾನ್ 7 lakh ಪ್ಯಾಲೆಸ್ಟೀನಿಯನ್ಸ್ ಏನಿದ್ರು ಅವರನ್ನು, ಅಂದರೆ ಅವರು ಆ್ಯಕ್ಚುಲಾಗಿ ಈ ಲ್ಯಾಂಡ್ನ ಒರಿಜಿನಲ್ ಇನ್ಹ್ಯಾಬಿಟೆಂಟ್ಸ್, ಬಟ್ ಅವ್ರನ್ನೇ ಫೋರ್ಸ್ಡ್ ಎಕ್ಸ್ಪಲ್ಷನ್ ಮಾಡಿದ್ರು, ಅಂದರೆ ಆ ಒಂದು ಜಾಗದಿಂದ ಹೊರ ಹಾಕಿದ್ರು. ಇದನ್ನು ಫಸ್ಟ್ ನಕ್ಬಾ ಅಂತ ಅವ್ರು ಕರೀತಾರೆ, ಪ್ಯಾಲೆಸ್ಟೀನಿಯನ್ಸ್ ಇದನ್ನ ನಕ್ಬಾ ಅಂತ ಕರೀತಾರೆ. ಸೊ ಅದೇ ರೀತಿಯಾಗಿ ಈಗಲೂ ಆಗ್ತಾ ಇದೆ ಅನ್ನೋದಕ್ಕೆ ಇದನ್ನ ಸೆಕೆಂಡ್ ನಕ್ಬಾ ಅಂತ ನಾವು ಟರ್ಮ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಆ್ಯಂಡ್ ಆಲ್ಸೋ ಮತ್ತೆ 1948 ಒಂದ್ಸತಿ 1967 6 ಡೇ ವಾರ್ ನಡೆಯುತ್ತೆ. ಆಗಲೂ ಕೂಡ ಹಲವಾರು ಪ್ಯಾಲೆಸ್ಟೀನಿಯನ್ಸನ್ನು ಲೈಕ್ ಮಾಸ್ ಎಕ್ಸ್ಪಲ್ಷನ್ ಮಾಡಿರೋದನ್ನ ನಾವು ನೋಡ್ಬೋದು. ಬಟ್ ಈಗ ಮತ್ತೆ ಈ ರೀತಿಯಾಗಿ ಮಾಡಿದ್ರೆ, ಅಂದರೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಏನಾದರೂ ಈ ರೀತಿಯಾಗಿ ಮಾಡಿದ್ರೆ ಇಲ್ಲಿ ಪ್ಯಾಲೆಸ್ಟೀನಿಯನ್ಸ್ಗೆ ಅನ್ಯಾಯ ಆಗುತ್ತೆ. ಅಂದರೆ ಯಾವ ರೀತಿಯಾಗಿ ಅನ್ಯಾಯ ಆಗುತ್ತೆ, ಪ್ಲಸ್ ಯಾವ ರೀತಿಯಾದ ಪ್ರಾಬ್ಲಮ್ಸ್ ಇಲ್ಲಿ ಬರುತ್ತೆ ಅಂತ ನಾವು ನೋಡಬೇಕು. ಸೊ ಫಸ್ಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಆ್ಯಕ್ಚುಲಾಗಿ ಇಸ್ರೇಲ್ ಕ್ರಿಯೇಟ್ ಆಗಿರೋದೇ ಪ್ಯಾಲೆಸ್ಟೀನಿಂದ. ಸೊ ಪ್ಯಾಲೆಸ್ಟೀನಿಯನ್ಸೇ ಒರಿಜಿನಲ್ ಇನ್ಹ್ಯಾಬಿಟೆಂಟ್ಸ್, ಅವ್ರನ್ನೇ ಅವ್ರ ಜಾಗದಿಂದ ಹೊರ ಹಾಕೋದು, ಬೀಟ್ ಇಸ್ರೇಲ್ ಆರ್ US, ಇಟ್ಸ್ ನಾಟ್ ಕರೆಕ್ಟ್. ಅವ್ರು ಎಲ್ಲಿ ಹೋಗ್ತಾರೆ? ಅವ್ರನ್ನ ರಿಲೊಕೇಟ್ ಮಾಡ್ತೀವಿ ಅಂದರೆ ಅವ್ರ ಜಾಗದಿಂದ ಅವ್ರನ್ನ ಯಾಕೆ ರಿಲೊಕೇಟ್ ಮಾಡಬೇಕು ಅನ್ನೋದು ಇಲ್ಲಿ ಇಶ್ಯೂ ಆಗುತ್ತೆ. ಏನು ಇವಾಗ ಇಸ್ರೇಲಿ ಬಂಬಾರ್ಡ್ಮೆಂಟ್ ಮಾಡಿದ್ರು ಕೂಡ, ಇಸ್ರೇಲ್ ಬಾಂಬ್ ಹಾಕಿದ್ರು ಕೂಡ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತ ಪ್ಯಾಲೆಸ್ಟೀನಿಯನ್ಸ್ ಹೇಳ್ತಾ ಇದ್ದಾರೆ. ಸೊ ದ್ಯಾಟ್ ಈಸ್ ಒನ್ ಪ್ರಾಬ್ಲಮ್. ಸೆಕೆಂಡ್ ಬಂದಾಗ, ಈ ಅರಬ್ ಕಂಟ್ರೀಸ್ ಏನಿದಾವಲ್ವಾ, ಅರಬ್ ಕಂಟ್ರೀಸ್ ಅದು ಎಸ್ಪೆಷಲಿ ಈ USA ಅಲೈಸ್ ಆಗಿರೋರು ಯಾರಿರ್ತಾರೆ, USA ಫ್ರೆಂಡ್ಸ್ ಯಾರಿದ್ದಾರೆ, ಅವ್ರು ಏನು ಹೇಳ್ತಾ ಇದ್ದಾರೆ, ಅವರು USA ಫ್ರೆಂಡ್ಸ್ ಆಗಿದ್ರು ಕೂಡ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಈ ರೀತಿಯಾದ ಏನು ರಿಲೊಕೇಶನ್ ಇದೆ ಅದನ್ನು ನಾವು ಒಪ್ಕೊಳೋದಿಲ್ಲ. ಅಂದರೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಏನು ನಾವು 20 lakh ಪ್ಯಾಲೆಸ್ಟೀನಿಯನ್ಸನ್ನು ಬೇರೆ ಅರಬ್ ಕಂಟ್ರೀಸ್ಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ, ಇದನ್ನು ನಾವು ಒಪ್ಪೋದಿಲ್ಲ. ಇನ್ಕ್ಲೂಡಿಂಗ್ ಮೆನಿ ಆಫ್ US ಅಲೈಸ್ ಅವರು ಕೂಡ ಇದನ್ನೇ ಹೇಳಿದ್ದಾರೆ. ಮತ್ತು ಮೂರನೇ ಪ್ರಾಬ್ಲಮ್ ಏನು ಅಂತಂದರೆ, ಈ ಏನು ಟ್ರಂಪ್ ಅವರು ಗಾಜಾನ ರೀಬಿಲ್ಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ದಿಸ್ ಅಲೈನ್ಸ್ ವಿತ್ ಇಸ್ರೇಲ್ಸ್ ಏನಂತೀವಿ ಏಮ್ ಆಫ್ ಜೂಯಿಷ್ ಸೆಟಲ್ಮೆಂಟನ್ನಾಗಿ ಕನ್ವರ್ಟ್ ಮಾಡೋದು. ಗಾಜಾನ ಜೂಯಿಷ್ ಸೆಟಲ್ಮೆಂಟ್ ಆಗಿ ಕನ್ವರ್ಟ್ ಮಾಡೋದು ಇಸ್ರೇಲ್ನ ಒಂದು ಮುಖ್ಯ ಧ್ಯೇಯ ಆಗಿದೆ. ಆ್ಯಂಡ್ ಅದಕ್ಕೆ ಆ ವಾರ್ ಎಲ್ಲ ಅಲ್ಲಿ ನಡೆದಿದ್ದು. ಸೊ ಈಗ USA ಗಾಜಾನ ರೀಬಿಲ್ಡ್ ಮಾಡ್ತೀವಿ ಅನ್ನೋ ಒಂದು ಹೆಸರಲ್ಲಿ ಸೇಮ್ ಇಸ್ರೇಲ್ ಏನು ಕೇಳ್ತಾ ಇತ್ತು ಅದನ್ನೇ ಇಲ್ಲಿ ನೆರವೇರಿಸ್ತಾ ಇದೆ. ಸೊ ಏನು ಮಾಡಬೇಕು, ಈ ಪ್ರಾಬ್ಲಮ್ಸ್ ಇದೆ, ನಾವು ಬೇಸಿಕ್ ಹ್ಯುಮ್ಯಾನಿಟಿಯನ್ನು ಕೂಡ ಇಲ್ಲಿ ನೋಡಬೇಕಾಗತ್ತೆ. ದ್ಯಾಟ್ ಈಸ್ ಒನ್ ಪಾಯಿಂಟ್ ಆಲ್ಸೋ. ಸೊ ಈಗ ಏನು ಮಾಡಬೇಕು ಟ್ರಂಪ್ ಅಂತಂದರೆ, ಹಿ ಮಸ್ಟ್ ಅಬ್ಯಾಂಡನ್ ಹಿಸ್ ಕಾಲ್ಸ್ ಫಾರ್ ಎಥ್ನಿಕ್ ಕ್ಲೆನ್ಸಿಂಗ್. ಈ ಎಥ್ನಿಕ್ ಕ್ಲೆನ್ಸಿಂಗ್ ಅಂತ ಏನಿದೆ ಆ ಒಂದು ಕಾನ್ಸೆಪ್ಟನ್ನು ಬಿಟ್ಟು ಅದಕ್ಕೆ ಬದಲಾಗಿ ಅಮೇರಿಕಾದ ಇನ್ಫ್ಲೂಯೆನ್ಸನ್ನು ಅವ್ರು ಏನಕ್ಕೆ ಯೂಸ್ ಮಾಡಬೇಕು ಅಂದರೆ, ಗಾಜಾ ಅಲ್ಲಿ ಸಕ್ಸಸ್ಫುಲ್ ಸೀಸ್ ಫೈರನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ USA ತನ್ನ ಪವರನ್ನು ಯೂಸ್ ಮಾಡಬೇಕು ಅಂತ ಈ ಒಂದು ಆರ್ಟಿಕಲ್ ಸಜೆಸ್ಟ್ ಮಾಡ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. ಕ್ರಿಪ್ಲಿಂಗ್ ಏಡ್ ವರ್ಕ್, ದ ಫಾಲ್ಔಟ್ ಆಫ್ US ಫಾರಿನ್ ಅಸಿಸ್ಟೆನ್ಸ್ ಫ್ರೀಸ್ ವಿಲ್ ಬಿ ಫಾರ್ ರೀಚಿಂಗ್. ಏನಾಗಿದೆ, ಇವಾಗ US ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಬಂದಿದ ತಕ್ಷಣ ಏನಾಯಿತು, ಫಸ್ಟು ಕ್ಲೈಮೇಟ್ ಪ್ಯಾಕ್ಟಿಂದ ವಿತ್ಡ್ರಾ ಆದರು, ಅದಾದಮೇಲೆ WHO ಅಗ್ರಿಮೆಂಟ್ಸಿಂದ ವಿತ್ಡ್ರಾ ಆದರು, WTO ಅಗ್ರಿಮೆಂಟ್ಸಿಂದ ಕರೆಕ್ಟಾಗಿ ಅವ್ರು ಫಾಲೋ ಮಾಡಲ್ಲ ಅಂತ ಹೇಳಿದ್ದಾರೆ, ಬಿಕಾಸ್ ಆಫ್ ದೋಸ್ ಟ್ಯಾರಿಫ್ಸ್ ಅದೆಲ್ಲನೂ ಇರ್ಬೋದು. ಸೊ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇದೆಲ್ಲದಕ್ಕಿಂತ ಮುಖ್ಯವಾಗಿ US ಏಡ್ ಅಂತ ಒಂದು ಏಜೆನ್ಸಿ ಇದೆ. ದಿಸ್ ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ ಫಾರಿನ್ ಅಸಿಸ್ಟೆನ್ಸ್ ಆ್ಯಕ್ಟಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು ಇನ್ 1961. ಇಟ್ ಈಸ್ ಆನ್ ಇಂಡಿಪೆಂಡೆಂಟ್ ಏಜೆನ್ಸಿ ಅಂತ ನಾವು ತಿಳ್ಕೊಬೇಕು. ಇಂಡಿಪೆಂಡೆಂಟ್ ಏಜೆನ್ಸಿ, ಇಟ್ ಇಸ್ ನಾಟ್ ಗವರ್ನಮೆಂಟ್ ರಿಲೇಟೆಡ್. ಅಂದರೆ ಏನಾಗುತ್ತೆ ಅಂತಂದರೆ, ಈ US ಏಡಲ್ಲಿ ಇಂತಿಷ್ಟು ಅಂತ ಬಜೆಟಲ್ಲಿ ಅವರು ಫಂಡಿಂಗನ್ನು ಕೊಟ್ಟಿರ್ತಾರೆ. ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಏಜೆನ್ಸಿ. ಇಲ್ಲಿ ಏನಾಗುತ್ತೆ ಅಂದರೆ, ಬಜೆಟ್ ಕೊಟ್ಟಿರ್ತಾರೆ, ಆ ಬಜೆಟನ್ನು ಈ US ಏಡ್ ಏನಿದೆ ಎಲ್ಲೆಲ್ಲಿ ಹೆಲ್ಪ್ ಆಗುತ್ತೆ, ಅಂದರೆ ಈಗ ಎಲ್ಲರೂ ಹೆಲ್ತ್ ಕೇರ್ ಪ್ರೊವಿಷನ್ ಬೇಕು, ಇಲ್ಲ ಅಂತಂದರೆ ಫುಡ್ ಏಡ್ ಕೊಡಬೇಕು, ಇಲ್ಲ ಪಾಲಿಸಿ ಏಡ್ ಬೇಕು ಅನ್ನೋದಕ್ಕೆ ಈ ಬಜೆಟನ್ನು ಬಳಸಿ, ನಾಟ್ ಓನ್ಲಿ ಇನ್ US, ಬೇರೆ ಯಾವುದೇ ದೇಶಕ್ಕಾದ್ರೂ ಇವರು ಈ ಸೆಕ್ಟರ್ಸಲ್ಲಿ ಹೆಲ್ತ್ ಇರ್ಬೋದು, ಫುಡ್ ಇರ್ಬೋದು, ಪಾಲಿಸಿ ಇರ್ಬೋದು, ಯಾವ್ದಾದ್ರು ದೇಶಗಳಿಗೆ ನೆರವು ಬೇಕು ಅಂದರೆ ಈ ನೆರವನ್ನು US ಏಡ್ ಕೊಡ್ತಾಯಿತ್ತು. ಬಟ್ ಈಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ US ಏಡ್ ಏನಿದೆ ಇದನ್ನು ಸದ್ಯಕ್ಕೆ ಫ್ರೀಸ್ ಮಾಡಿದ್ದಾರೆ. ಯಾರು ಟ್ರಂಪ್ ಆದಮೇಲೆ, ಟ್ರಂಪ್ 2.0 ಸ್ಟಾರ್ಟ್ ಆದಮೇಲೆ 90 ಡೇಸ್ವರೆಗೂ ಈ ಫಾರಿನ್ ಅಸಿಸ್ಟೆನ್ಸ್ ಮೇಲೆ ಫ್ರೀಸನ್ನು ಹಾಕಿದ್ದಾರೆ. ಇದರಿಂದ ಏನು ರೀಸನ್ ಕೊಟ್ಟಿದ್ದಾರೆ ಇದು ಫ್ರೀಸ್ ಮಾಡೋದಕ್ಕೆ ಅನ್ನೋದಕ್ಕೆ, ಮಿಸ್ ಅಲೋಕೇಶನ್ ಆಫ್ ಫಂಡ್ಸ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಮಿಸ್ ಅಲೋಕೇಶನ್ ಆಫ್ ಫಂಡ್ಸ್, US ಏಡ್ ಏನಿದೆ ಇದು ಫಂಡ್ಸನ್ನು ಮಿಸ್ ಅಲೋಕೇಟ್ ಮಾಡ್ತಾ ಇದೆ ಅನ್ನೋ ಒಂದು ಕಾರಣವನ್ನು ಕೊಟ್ಟು ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಇದನ್ನ 90 ಡೇಸ್ಗೆ ಫ್ರೀಸ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಆಲ್ರೆಡಿ US ಇದೆಲ್ಲದರಿಂದ ವಿತ್ಡ್ರಾ ಆಗ್ತದೆ. ಈಗ US ಏಡನ್ನು ಕೂಡ ಅವರು ವಿತ್ಡ್ರಾ ಮಾಡಿಕೊಂಡ್ರೆ ಇಟ್ ವಿಲ್ ರಿಸ್ಕ್ ಮಿಲಿಯನ್ಸ್ ಆಫ್ ಲೈಫ್ಸ್ ಅನ್ನೋದು ರಿಸ್ಕ್ ಮಾಡುತ್ತೆ. ಯಾಕೆಂದರೆ ಆಲ್ರೆಡಿ WHO ಇಂದ ವಿತ್ಡ್ರಾ ಆಗಿದೆ, ಡ್ರಗ್ ಡೆಲಿವರಿ ರೆಡ್ಯೂಸ್ ಆಗುತ್ತೆ, ಕ್ಲೈಮೇಟ್ ಪ್ಯಾಕ್ ಪ್ಯಾರಿಸ್ ಡೀಲಿಂದ ಹೊರ ಬಂದಿದೆ. ಸೊ ಅಗೇನ್ ಕ್ಲೈಮೇಟ್ ಚೇಂಜ್ ಇನ್ಕ್ರೀಸ್ ಆಗುತ್ತೆ, ಅದು ಯಾರನ್ನ ಅಫೆಕ್ಟ್ ಮಾಡುತ್ತೆ, ಡೆವಲಪಿಂಗ್ ಕಂಟ್ರೀಸ್ ಅದನ್ನ ಅಫೆಕ್ಟ್ ಮಾಡುತ್ತೆ. ಇಲ್ಲಿ ಆ್ಯಕ್ಚುಲಾಗಿ ಫುಡ್ ಪಾಲಿಸಿ ಏನಿದೆ, ಹೆಲ್ತ್ ಆ್ಯಂಡ್ ಫುಡ್ ನಾವು ಮೇಯ್ನಾಗಿ ನೋಡೋಕೆ ಹೋದ್ರೂ
ಈ ಸಬ್ ಸಹಾರನ್ ಆಫ್ರಿಕಾ ಇರ್ಬೋದು, ಇಲ್ಲ ಆಫ್ರಿಕನ್ ಕಂಟ್ರೀಸ್ ಏನಿದೆ ಅಲ್ಲಿ, ಡೆವಲಪಿಂಗ್ ಕಂಟ್ರೀಸಲ್ಲಿ, ಆಫ್ರಿಕನ್ ಕಂಟ್ರೀಸಲ್ಲಿ ಇಂಥ ಕಡೆ ಎಲ್ಲನೂ ಈ USAIDಯಿಂದ ಹಲವಾರು ಏನಂತೀವಿ ಉಪಯೋಗ ಅಥವಾ ಸಹಾಯವನ್ನು ಅಲ್ಲಿನ ಜನರು ಪಡ್ಕೊತಾ ಇದ್ದಾರೆ. ಸೊ ಮಿಲಿಯನ್ಸ್ ಆಫ್ ಪೀಪಲ್ ಏನಿದ್ದಾರೆ ಅವರು ದೇ ವಿಲ್ ಬಿ ಔಟ್ ಆಫ್ ಫುಡ್, ಮೆಡಿಕಲ್ ಅಸಿಸ್ಟೆನ್ಸ್ ಇರೋದಿಲ್ಲ, ಅವ್ರಿಗೆ ಕ್ರಿಟಿಕಲ್ ರಿಸೋರ್ಸಸ್ ಸಿಗೋದಿಲ್ಲ. ಸೊ ಇದೆಲ್ಲ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ, ಈ US ಈ ಡಿಸಿಷನ್ಸಿಂದ ಬೇರೆ ಕಂಟ್ರಿಗಳಿಗೆ, ಬೇರೆ ಕಂಟ್ರಿಯ ಪಾಲಿಸಿಗಳಿಗೆ ಎಷ್ಟು ಹಾರ್ಮ್ ಆಗುತ್ತೆ ಅನ್ನೋದನ್ನು ಯೋಚಿಸಬೇಕು US ಯಾವುದೇ ಡಿಸಿಷನ್ ತೊಗೊಳೋದಕ್ಕೆ ಮುಂಚೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. ದ ಸಾಗಾ ಆಫ್ ರೆಗ್ಯುಲೇಟಿಂಗ್ ಇಂಡಿಯಾಸ್ ಥರ್ಮಲ್ ಪವರ್ ಎಮಿಷನ್. ಇಷ್ಟು ದಿನ ಏನಾಗಿತ್ತು ಅಂತಂದರೆ ಡಿಸೆಂಬರ್ 30, 2024 ಏನಿದೆ ಇದು ಸಲ್ಫರ್ ಡೈಆಕ್ಸೈಡ್ ಎಮಿಷನ್ ಏನಿದೆ ಅಲ್ವಾ, ಥರ್ಮಲ್ ಪವರ್ ಪ್ಲಾಂಟ್ಸ್ ಆಗಿಂದ ಆಗುವಂಥ ಸಲ್ಫರ್ ಡೈಆಕ್ಸೈಡ್ ಎಮಿಷನ್ ಏನಿದೆ, ಆ ಎಮಿಷನನ್ನು ಏನಂತೀವಿ ಕಡಿಮೆಗೊಳಿಸೋದಕ್ಕೆ ಅಥವಾ ತಡೆಯೋದಕ್ಕೆ ಆ ಎಮಿಷನ್ ನಾರ್ಮ್ಸ್ ಏನಿದೆ, ಆ ಎಮಿಷನ್ ನಾರ್ಮ್ಸನ್ನು ಕಂಪ್ಲೈ ಆಗೋದಕ್ಕೆ 31st December ವಾಸ್ ದ ಲಾಸ್ಟ್ ಡೇಟ್. ಓಕೆನಾ. ಬಟ್ ಅದಕ್ಕೆ 30th December ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಏನು ಮಾಡ್ತು ಅಂದರೆ ಈ ಟೈಮ್ ಲೈನನ್ನು ಮತ್ತೆ 3 years ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗ December 31, 2027 ಇದರ ಡೆಡ್ಲೈನಿಗೆ ಎಕ್ಸ್ಟೆಂಡ್ ಮಾಡಿದರೆ ಅದರ ರಿಲೇಟಾಗಿ ಈ ಒಂದು ಆರ್ಟಿಕಲ್ ಮಾತಾಡ್ತಾ ಇದೆ. ಇದು ಫಸ್ಟ್ ಟೈಮ್ ಅಲ್ಲ ಅವ್ರು ಡಿಫರ್ ಮಾಡೋದು. ಆ್ಯಕ್ಚುಲಾಗಿ ಇದು 2015 ಇದು ಮಾಡಿದ್ದು. ಈ ಒಂದು ಏನು ರೂಲ್ಸ್ ಇದೆ ಅಂದರೆ ಥರ್ಮಲ್ ಪವರ್ ಪ್ಲಾಂಟ್ಸಿಂದ ಬರ್ತಾ ಇರುವಂಥ ಎಮಿಷನ್ಸ್ ಏನಿದೆ, ಸಲ್ಫರ್ ಡೈಆಕ್ಸೈಡ್ ಎಮಿಷನ್ಸ್ ಏನಿದೆ, ಈ ಎಮಿಷನ್ಸನ್ನು ರೆಡ್ಯೂಸ್ ಮಾಡಬೇಕು ಅನ್ನೋದು ಫಸ್ಟ್ ಟೈಮ್ ಬಂದಿದ್ದು 2015. ಅದನ್ನ ಡಿಫರ್ ಮಾಡಿ 2017 ಹಾಕಿರು. ಅದಾದಮೇಲೆ ಡಿಫರ್ ಮಾಡಿ ಮತ್ತೆ 2024 ಆಗಿತ್ತು. ಈಗ ಮತ್ತೆ ಡಿಫರ್ ಮಾಡಿ 2027 ಹೋಗಿದ್ದಾರೆ. ಬಟ್ ಯಾಕೆ ಈ ಒಂದು ಡಿಫರ್ಮೆಂಟ್ ಆಗ್ತಾ ಇದೆ ಅಂದರೆ ಯಾಕೆ ಇದನ್ನ ಡೆಡ್ಲೈನನ್ನು ಯಾಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡಿದ್ರೆ, ಅಂದರೆ ಯಾಕೆ ಅಂತ ಕ್ವೆಶನ್ ಮಾಡ್ತಾ ಇದ್ದಾರೆ. ಏನು ಅಂತಂದರೆ ಫಸ್ಟು ಇಂಡಿಯನ್ ಕೋಲ್ ಏನಿದೆ ಅಲ್ವಾ, ಈ ಕೋಲಲ್ಲಿ ಇರೋದು ಲೋ ಸಲ್ಫರ್ ಕಂಟೆಂಟ್. ಸೊ ಹಾಗಾಗಿ ನಾವು ಮ್ಯಾಕ್ಸಿಮಮ್ ಕೋಲ್ ಪವರ್ ಪ್ಲಾಂಟ್ಸೇ ಇದ್ದರೂ ಕೂಡ ಲೋ ಸಲ್ಫರ್ ಕಂಟೆಂಟ್ ಇರೋದ್ರಿಂದ ನಮ್ಮ SO2 ಎಮಿಷನ್ಸ್ ಏನಿದೆ ಅಲ್ವಾ, ಈ ಎಮಿಷನ್ಸನ್ನು ರೆಡ್ಯೂಸ್ ಮಾಡೋದು ಈಸಿ ಆಗಬೇಕು. ಬಟ್ ಸ್ಟಿಲ್ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆ ಇದನ್ನು ಮುಂದೆ ಹಾಕ್ತಾ ಇದ್ದಾರೆ ಅನ್ನೋದು ಒಂದು ಕ್ವೆಶನ್. ಸೊ ಇದಕ್ಕೆ ಏನು ಹೇಳ್ತಾ ಇದ್ದಾರೆ ಅವರು ಅಂದರೆ ಈ ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಟೆಕ್ನಾಲಜಿ ಏನಿದೆ, ಈ ಟೆಕ್ನಾಲಜಿ ಒಂದು ಎಕ್ಸ್ಪೆನ್ಸಿವ್. ಸೊ ಕಾಸ್ಟ್ ಕಟ್ಟಿಂಗಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಅದರಿಂದ ಎಮಿಷನ್ಸ್ ಆಗ್ತಾ ಇಲ್ಲ ಅಂತ. ಮತ್ತು ನೆಕ್ಸ್ಟ್ ನೋಡೋಕೆ ಹೋದರೆ ಇದು ಯೂಶಲಾಗಿ ಯಾವುದಕ್ಕೆ ಅಂದರೆ ಹೈ ಸಲ್ಫರ್ ಕಂಟೆಂಟ್ ಇರುವಂಥ ಕೋಲ್ ಏನಿರುತ್ತೆ ಅದಕ್ಕೆ ಇದು ಯೂಸ್ ಆಗುತ್ತೆ. ಓಕೆನಾ. ಸೊ ಇದೆರಡು ಪ್ರಾಬ್ಲಮ್, ಒಂದು ಎಕ್ಸ್ಪೆನ್ಸಿವ್, ಇನ್ನೊಂದಿದು, ಮತ್ತು ಇನ್ನೊಂದು ಲಾಂಗ್ ಜೆಸ್ಟೇಷನ್ ಪೀರಿಯಡ್. ಆ ಇನ್ಸ್ಟಾಲೇಷನ್ ಪೀರಿಯಡ್ ಏನಿದೆ ಆ ಪೀರಿಯಡ್ ಕೂಡ ಜಾಸ್ತಿ ಇರುವಂಥ ಕಾರಣ ನಾವು ಇದನ್ನು ಯೂಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಏನಾಯಿತು ಅಂದರೆ ಸೆಕೆಂಡ್ ಪಾಯಿಂಟು 2024 ನೀತಿ ಆಯೋಗ್ನ CSIR ಮತ್ತು ನೀತಿ ಆಯೋಗ ಏನು ಮಾಡ್ತು ಅಂದರೆ CSIR ಏನಿದೆ ಅಲ್ವಾ, CSIR ನ್ಯಾಷನಲ್ CSIR ನೀರಿ ಏನಿದೆ, ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿದೆ, ಇದಕ್ಕೆ ಒಂದು ಸ್ಟಡಿಯನ್ನು ಕಂಡಕ್ಟ್ ಮಾಡೋಕ್ಕೆ ಹೇಳ್ತು. ಆ ಸ್ಟಡಿ ಮುಖಾಂತರ ಏನು ಹೇಳಿದೆ ಅಂತಂದರೆ SO2 ಎಮಿಷನ್ ನಾರ್ಮ್ಸ್ ಏನಿದೆ ಅಲ್ವಾ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಏಂಬಿಯಂಟ್ ಅಥವಾ ಗುಡ್ ಕ್ವಾಲಿಟಿ ಆಫ್ ಏರ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ SO2 ಎಮಿಷನ್ಸ್ ಲೆವೆಲ್ ಮೇಲೆ ನಮ್ಮ ಭಾರತದ ಏರ್ ಕ್ವಾಲಿಟಿ ಡಿಪೆಂಡ್ ಆಗಿಲ್ಲ ಅಂತ ಇದರ ರಿಸರ್ಚ್ ಹೇಳಿದೆ. ಬಿಕಾಸ್ ಈ SO2 ಎಮಿಷನ್ಸ್ ಏನಿದೆ, ಈ SO2 ಏನು ಬರುತ್ತೆ ಇದು ಸೆಕೆಂಡರಿ ಎಮಿಷನ್, ಏರೋಸಾಲ್ಸಿಂದ ಇದು ಆಗ್ತಾ ಇರೋದು. ಸೊ ಇದು ಸೆಕೆಂಡರಿ ಎಮಿಷನ್ ಆಗಿರೋದ್ರೆ ನಮ್ಮ ಪ್ರೈಮರಿ ಏರ್ ಕ್ವಾಲಿಟಿಗೆ ಇದು ಅಷ್ಟಾಗಿ ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಮತ್ತೊಂದು ಇಶ್ಯೂ. ಮತ್ತು ನೆಕ್ಸ್ಟ್ ಬಂದು ನೋಡಿದ್ರೆ ಈ ಡೆಡ್ಲೈನ್ಸ್ ಏನಿದೆ ಅಲ್ವಾ, ಬೇರೆ ಬೇರೆ ಲೊಕೇಶನ್ಸ್ಗೆ ಬೇರೆ ಬೇರೆ ಡೆಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಸೊ ಈಗಿರೋ ಕಾರಣ ಇದು ಕೂಡ ಏನಾಗ್ತಾ ಇದೆ ಅಂತಂದರೆ, ಈಗ ಒಂದು ಕಡೆ ಇರೋದಕ್ಕೆ ಒಂದು ರೀತಿ, ಅಂದರೆ ಒಂದು ಕಡೆ ಸಿಚುವೇಟ್ ಆಗಿರೋ ಥರ್ಮಲ್ ಪವರ್ ಪ್ಲ್ಯಾಂಟ್ಗೆ ಒಂದು ರೀತಿಯಾದ ಡೆಡ್ಲೈನ್, ಬೇರೆ ಕಡೆ ಇರುವಂಥ ಇದಕ್ಕೆ ಬೇರೆ ಡೆಡ್ಲೈನ್, ಈ ರೀತಿಯಾಗಿ ಕೊಟ್ಟಾಗ ಏನಾಗುತ್ತೆ, ಡಿಸ್ಕ್ರಪೆನ್ಸೀಸ್ ಕ್ರಿಯೇಟ್ ಆಗುತ್ತೆ. ಇದು ಮತ್ತೊಂದು. ಈಗ ಸದ್ಯಕ್ಕೆ 22 GW ಅಷ್ಟು ಥರ್ಮಲ್ ಪವರ್ ಪ್ಲ್ಯಾಂಟ್ಸಲ್ಲಿ ಈ FGDಯನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ಇನ್ನು ಆಲ್ಮೋಸ್ಟ್ 102 GW ಆಲ್ರೆಡಿ ಅಡ್ವಾನ್ಸ್ ಲೆವೆಲಲ್ಲಿ ಇದ್ದಾರೆ. ಸೊ ಈಗ ನ್ಯೂ ಟೈಮ್ಲೈನ್ಸ್ ಏನಿದೆ ಅಲ್ವಾ, ಆ ಟೈಮ್ಲೈನ್ಸನ್ನು ಆ ಟೈಮ್ಲೈನ್ ಒಳಗಡೆ ಈ ಏನು ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಟೆಕ್ನಾಲಜಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು, ಅದು ಆಗ್ಬೋದು. ಅಟ್ ದ ಸೇಮ್ ಟೈಮ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಎನರ್ಜಿ ಏನಿದೆ, ಇದು ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಟೆಕ್ನಾಲಜಿ ಇಟ್ ಈಸ್ ಎಕ್ಸ್ಪೆನ್ಸಿವ್, ಆಗಲೇ ಹೇಳಿರೋ ಥರ. ಸೊ ಆಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ,
ಫೈನಲಿ ಇಟ್ ಇಸ್ ಕನ್ಸ್ಯೂಮರ್ಸ್ ಹೂ ಪೇ ಮೋರ್ ಅಲ್ವಾ. ಸೊ ಫೈನಲಿ ಅದೆಲ್ಲನೂ ಬರ್ಡನ್ ಸಿಟಿಸನ್ಸ್ ಮೇಲೆ ಬರುತ್ತೆ ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.